ರಜತ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವನು ಫಿಸಿಕಲಿನೂ ಫಿಟ್ಟಾಗಿ ತುಂಬ ಚೆನ್ನಾಗಿ ಎಲ್ಲ ಟಾಸ್ಕ್ಗಳನ್ನು ಆಡ್ತಾನೆ. ಶೋಭಾನು ಪರವಾಗಿಲ್ಲ, ಆದರೆ ರಜತ್ ತುಂಬ ಚೆನ್ನಾಗಿ ಆಡ್ತಾನೆ. ಆ ಗೋಲ್ಡ್ ಸುರೇಶ್ಗೆ ಏನೋ ಹೇಳ್ಬಿಟ್ಟು ಇವಾಗ ಗೋಲ್ಡ್ ಸುರೇಶು ನಾನು ಮನೆ ಬಿಟ್ಟು ಹೋಗ್ತೀನಿ ಹಾಗೆ ಹೀಗೆ ಅಂತ ಕಿರ್ಚಾಡ್ತಾ ಇದ್ದ. ಗೋಲ್ಡ್ ಸುರೇಶ್ಗೆ ಏನಾದರೂ ಒಂದು ಹೇಳಿದ್ರೆ 50 ಸಲ ಅದನ್ನೇ ರಿಪೀಟ್ ಮಾಡಿ ಬೇಜಾರು ಮಾಡಾಕ್ಬಿಡ್ತಾನೆ. ಜಗದೀಶ್ಗೂ ಅದೇ ಥರ ಮಾಡಿ ಜಗದೀಶನ್ನ ಮನೆಯಿಂದನೇ ಕಳಿಸ್ಬಿಟ್ಟ. ಅವನು ಹೇಳಿದ್ದಾನೆ ಅಲ್ಲೇ ಡಿಸ್ಕಸ್ ಮಾಡಿ ಬಿಟ್ಬಿಟ್ರೆ ಏನಾಗ್ತಿರಲಿಲ್ಲ. ಆಮೇಲೆ ಬಿಗ್ ಬಾಸ್ ಜಗದೀಶ್ ಹೋದ್ಮೇಲಂತೂ ಮಂಕ್ ಬಡ್ದೋಗಿತ್ತು ಬಿಗ್ ಬಾಸು. ಆಮೇಲೆ ಹನುಮಂತು ಬಂದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹನುಮಂತು ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲಾಗಿತ್ತು ಬಿಗ್ ಬಾಸು. ಆದರೂ ಅಷ್ಟೇನು ಇದೇ ಇರಲಿಲ್ಲ. ಜಗದೀಶ್ ಇದ್ದಾಗಲೇ ತುಂಬ ಚೆನ್ನಾಗಿತ್ತು. ಇವಾಗ ಜಗದೀಶನ ತಮ್ಮ ಅನ್ನೋ ಥರ ರಜತ್ ಬಂದಿದ್ದಾನೆ. ಏನೇನೋ ಮಾತಾಡ್ಬಿಡ್ತಾನೆ ಏನೋ ವರದಲ್ಲಿ. ಆದರೆ ಅವನು ಚೆನ್ನಾಗಿ ಆಡ್ತಾಯಿದ್ದಾನೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಅವನಿಗೆ ಕಳಪೆ ಕಟ್ಬಿಟ್ಟು ಜೈಲಿಗೆ ಹಾಕ್ಬಿಟ್ರು. ಆಮೇಲೆ ವೆಜಿಟೇಬಲ್ ಕಟ್ ಮಾಡಂತ ಕೊಟ್ಟರೆ 4 ಗಂಟೆವರೆಗೂ ಅವ್ರಿಗೆ ಊಟ ಮಾಡ್ದಿದ್ದಂಗೆ ಮಾಡಾಕ್ಬಿಟ್ಟಿದ್ದಾನೆ. ಸಖತ್ತಾಗಿ ಆಟ ಆಡ್ತಾಯಿದ್ದಾನೆ ರಜತ್ತು. ಪರವಾಗಿಲ್ಲ, ರಜತ್ ಬಂದಿರೋದ್ರಿಂದ ಪರವಾಗಿಲ್ಲ. ಹನುಮಂತು, ರಜತ್ತು, ಶೋಭಾ ಪರವಾಗಿಲ್ಲ. ಉಳಿದವರೆಲ್ಲ ವೇಸ್ಟ್ ಬಾಡಿಗಳು, ಅವರೆಲ್ಲ ಹೊರಗಡೆ ಹೋಗೋದೇ ಒಳ್ಳೆಯದು. ಐಶ್ವರ್ಯ ಅಂತ ಶಿಶಿರ್ನ ಹಿಂದೆ ಓಡಾಡ್ತಿರ್ತಾಳೆ. ಆ ಶಿಶಿರ್ನ ಹತ್ರ ತಿಳ್ಕೊಂಡು ಅವಳಿಗೆ ಯಾರು ಏನು ಹೇಳಿದೆ ಅಂದರೂ ಸುಮ್ಮನೆ ಅವರಿಗೆ ಇವರಿಗೆ ಕಳಪೆ ಕೊಟ್ಕೊಂಡು ಹುಚ್ಚಿ ಥರ ಆಡ್ತಾಯಿದ್ದಾಳೆ. ಮುಂಚೆ ಏನೋ ಪಾಪ ಅಪ್ಪ ಅಮ್ಮ ಇಲ್ದಿದ್ದ ಹುಡುಗಿ ಅಂತ ಸಪೋರ್ಟ್ ಮಾಡೋಣ ಅಂದ್ಕೊಂಡ್ರೆ ಲೂಸಾಗಿ ಮಾತಾಡೋದು, ಲೂಸಾಗಿ ಆಟ ಆಡೋದು ಎಲ್ಲ ಮಾಡ್ತಾಯಿದ್ದಾಳೆ. ಆ ಶಿಶಿರ್ ಹಿಂದ್ಗಡೆನೇ ಇರ್ತಾಳೆ. ಇಬ್ಬರನ್ನೂ ಹೊರಗಡೆ ಕಳಿಸೋದು ಒಳ್ಳೆಯದು, ಆ ಶಿಶಿರ್ನು ಐಶ್ವರ್ಯನು. ರಜತ್ ಇವಾಗ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದರೆ ಇವಾಗ ರಜತ್ ಅವನೇ. ಆ ತ್ರಿವಿಕ್ರಮ ಬೋರಿಂಗು, ಅವನ ಭವ್ಯ ಬಿಟ್ಟರೆ ಬೇರೆ ಇದೇ ಇಲ್ಲ. ಏನೋ ಒಂದು ಸ್ವಲ್ಪ ಟಾಸ್ಕ್ ಆಡ್ತಾನಷ್ಟೇ, ಏನು ಎಂಟರ್ಟೈನ್ಮೆಂಟ್ ಎಲ್ಲ ಏನಿಲ್ಲ. ಒಳ್ಳೆಯ ಹುಚ್ಚಂತರ ಕೂತಿರ್ತಾನೆ. ಈ ಗೋಲ್ಡ್ ಸುರೇಶು ಯಾರಾದರೂ ಏನಾದ್ರು ಒಂದು ಸಲ ಹೇಳಿದ್ರೆ 50 ಸಲ ರಿಪೀಟ್ ಮಾಡ್ಕೊಂಡಿರ್ತಾನೆ. ಇವನು ಫಸ್ಟ್ ಮನೆಗೆ ಕಳಿಸಿ. ಈ ಮೋಕ್ಷಿತ ಒಂದು ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕೂತ್ಕೊಂಡಿರ್ತಾಳೆ. ಮಂಜಣ್ಣ ಸರಿ ಇಲ್ಲ ಅಂತ ತ್ರಿವಿಕ್ರಮ್ ಕಡೆಗೆ, ತ್ರಿವಿಕ್ರಮ್ ಸರಿ ಇಲ್ಲ ಇವಾಗ ಶಿಶಿರ್ ಕಡೆಗೆ. ಮತ್ತು ಯಾವತ್ತು ಶಿಶಿರ್ನ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಯಾವಾಗ ಹೋಗ್ತಾಳೋ ಗೊತ್ತಿಲ್ಲ. ಈ ತ್ರಿವಿಕ್ರಮ್ ಅಂತೂ ತಾನೇ ಭವ್ಯ ಕ್ಯಾಪ್ಟನ್ ಆಗಿರೋದು ಒಂದು ದೊಡ್ಡ ವೇಸ್ಟು. ಈಗ ತ್ರಿವಿಕ್ರಮ ಎಲ್ಲ ಹ್ಯಾಂಡಲ್ ಮಾಡಿದ್ದಾನೆ. ಅದನ್ನು ಆಟಗಳನ್ನೆಲ್ಲ ಸೋತಿದ್ದಾರೆ. ಅವರೆಲ್ಲರನ್ನು ಆ್ಯಕ್ಚುಲಿ ಹೊರಗಡೆ ಹೋಗೋದೇ ವಾಸಿ. ಯಾರು ಏನೂ ಆಡ್ತಾಯಿಲ್ಲ. ಇವಾಗ ಇದ್ದಿದ್ದರಲ್ಲಿ ಶೋಭಾ ಹೊಸ್ದಾಗಿ ಬಂದಿದ್ದಾಳೆ. ಆಮೇಲೆ ಅವನು ರಜತ್ತು, ಹನುಮಂತು, ಇವ್ರು 3 ಜನನೇ ಪರವಾಗಿಲ್ಲ. ಇವ್ರು 3 ಜನನೇ ಫೈನಲಿಗೆ ಬರಬೇಕು. ಓಕೆ, ಇವ್ರು 3 ಜನ ಬಿಟ್ಟರೆ ಗೌತಮಿ ಮತ್ತು ಒಂದು ಮಂಜಣ್ಣ. ಟಾಪ್ 5 ಅಂದರೆ ಮಂಜಣ್ಣ, ಗೌತಮಿ, ನಂಬರ್ 1 ಅಂದರೆ ರಜತೇನೆ. ಆಮೇಲೆ ಶೋಭಾ, ಹನುಮಂತು ನಂಬರ್ 1 ಇಲ್ಲ ನಂಬರ್ 2 ಆಗಬೇಕು. ಯಾಕಂದರೆ ಹನುಮಂತನು ಪಾಪ ಚೆನ್ನಾಗಿ ಆಡ್ತಾನೆ. ಈ ಚೈತ್ರ ಅಂತೂ ಸುಮ್ಮನೆ ಕೆರ ಪರ ಅಂತ ಮಾತಾಡ್ತಾ ಇರ್ತಾಳೆ. ಏನು ಅಷ್ಟಕ್ಕಷ್ಟೇ ಅವಳುನು. ಈ ಶಿಶಿರಂತೂ ಇವಾಗ ಫಸ್ಟ್ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅವನು ನರ್ಕದಲ್ಲಿದ್ದಾಗ ಚೆನ್ನಾಗಿ ಇದು ಮಾಡ್ತಾಯಿದ್ದ. ಇವಾಗೇನೋ ಈ ಐಶ್ವರ್ಯನ ಹಿಡ್ಕೊಂಡು ಓಡಾಡಿ ಅವನು ಒಂದು ವೇಸ್ಟ್ ಬಾಡಿ ಆಗಿಬಿಟ್ಟಿದ್ದಾನೆ. ಈ ಭವ್ಯ ಅಂತೂ ದೊಡ್ಡ ವೇಸ್ಟ್ ಬಾಡಿ, ತಲೆ ಅಂಥದ್ದು ಇಲ್ಲ, ಬುಡನೂ ಇಲ್ಲ ಅವಳಿಗೆ. ಕ್ಯಾಪ್ಟನ್ಸಿ ಆಗಿದ್ದು ವೇಸ್ಟು. ಅವಳು ಫಸ್ಟ್ ಕಳಿಸಿ